ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವಳು ಹೇಗೆ ಇಲ್ಲಿಗೆ ಬಂದ್ಲು? ಹಲೋ. ನಾನೇನ್ ಹೇಳಿದ್ದೆ, ನೀವೇನ್ ಮಾಡಿದೀರಾ? ರಾಧಿಕನ್ ಕತೆ ಮುಗಿಸ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ರಿ. ಇಲ್ಲಿ ನೋಡಿದ್ರೆ ರಾಧಿಕಾ ಗುಂಡ್ಕಲ್ ತರ ಬಂದ್ ನಿಂತ್ಕೊಂಡಿದ್ದಾಳೆ. ಹೇಗ್ ತಪ್ಪಿಸ್ಕೊಂಡು ಹೋಗಿದ್ದಲ್ಲ, ನಿಮ್ ಮಗ ಚಿರುನೇ ಬಂದು ತಪ್ಪಿಸಿದ್ದು. ಮೇಡಮ್, ಇಷ್ಟೆಲ್ಲ ಆದ್ರೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಧಿಕಂಗೂ ಚಿರುಗೂ ಇರೋ ಬಾಂಡಿಂಗ್ ನೋಡ್ತಿದ್ರೆ ಅವ್ರ ಪ್ರೀತಿ ಸಾಮಾನ್ಯವಾದ್ದಲ್ಲ. ನನಗನ್ಸೋ ಪ್ರಕಾರ ಅನಗ ಜೊತೆ ನಿಮ್ಮ ಮಗನ ಮದುವೆ ನಡೆಯಲ್ಲ. ರಾಧಿಕನ್ ಜೊತೆನೇ ನಿಮ್ಮ ಮಗನ ಮದುವೆ ಆಗುತ್ತೆ. ಹಾಗಾಗೋದಿಕ್ಕೆ ಚಾನ್ಸೇ ಇಲ್ಲ. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಂದ್ರೆ ದುಡುಕ್ಬೇಡಿ. ಇವಳು ಏನೋ ಟೆನ್ಷನ್ ನಲ್ಲಿ ಹಾಗೆ ಮಾತಾಡೋದು. ಇಲ್ಲ, ಇದು ಟೆನ್ಷನ್ ಮಾತಾಡಿರೋದಲ್ಲ, ಅವಮಾನ ಮಾಡ್ಬೇಕು ಅಂತಾನೆ ಮಾತಾಡಿರೋದು. ಮಕ್ಕಳನ್ನ ಒಳ್ಳೆ ದಾರಿಲಿ ಕಷ್ಟಪಟ್ಟು ಬೆಳೆಸಿರೋ ನಮ್ಮಮ್ಮನ ಹತ್ರ ನೀವು ಕ್ಷಮೆ ಕೇಳಲೇಬೇಕು. ಇಲ್ಲ ಅಂದ್ರೆ ಅವ್ರ ಕೈಯಾರೆ ಕಪಾಳ ಕೊಡಿಸ್ಕೋಬೇಕು. ಅಮ್ಮ, ಎಲ್ರೂ ಮುಂದೆ ಇವ್ರಿಗೊಂದ್ಸಲ ಹೊಡಿಯಮ್ಮ. ಆಗ್ಲೇ ಇವ್ರು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದನ್ನ ನಿಲ್ಲಿಸ್ತಾರೆ. ನೋಡಿ, ಇವೆರಡರಲ್ಲಿ ಯಾವ್ದಾದ್ರು ಒಂದು ನಡೀಲೇಬೇಕು. ಇಲ್ಲ ಅಂದ್ರೆ ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ಆಮೇಲೆ ನಿಮ್ಮ ಮಗಳಿಗೆ ನೀವು ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ಮದುವೆ ನಿಂತ್ರೂ ಪರವಾಗಿಲ್ಲ, ನಮ್ಮಮ್ಮ ಯಾರ ಹತ್ರನೂ ಕ್ಷಮೆ ಕೇಳಲ್ಲ. ಹೇಯ್, ಸುಮ್ಮನೆ ನಿಂತ್ಕೊಳ್ಳೋ. ಕಮಲೋ, ನಡಿ ನಡಿ ಬಾಯಿಲಿಂದ. ಕಮಲೋ, ಒದೆ ತಿನ್ನೋದಕ್ಕಿಂತ ಕ್ಷಮೆ ಕೇಳೋದು ಒಳ್ಳೇದು. ನೋಡು, ಸುಮ್ಮನೆ ಹಲ್ ಕಚ್ಕೊಂಡು ಕ್ಷಮೆ ಕೇಳು. ಇಲ್ಲ ಅಂದ್ರೆ ಅನಗನ್ ಮದ್ವೆ ನಿಂತೋಗುತ್ತೆ. ಹೇಳದ್ನಲ್ಲ, ನೀನು ಮಾಡಿರೋ ಅವಾಂತರಕ್ಕೆ ಕ್ಷಮೆ ಕೇಳ್ಬಿಟ್ಟು ತಲೆ ತೊಳ್ಕೊಳ್ಳೋಣ. ನಡಿ. ನಡಿ. ಕ್ಷಮೆ ಕೇಳು ಕೇಳು. ಜಾನಕಿ, ನನ್ನನ್ನ ಕ್ಷಮಿಸ್ಬಿಡು. ರಾಧಿಕಾ, ಅವರು ಕ್ಷಮೆ ಕೇಳಿದ್ರಲ್ಲ, ಇದನ್ನೆಲ್ಲಿಗೆ ಬಿಟ್ಬಿಡಮ್ಮ, ಸಾಕು. ಚಿರಣ್, ನಡಿ.
ವರನ್ ಕರ್ಕೊಂಬನ್ನಿ. ಹಾ ಕಮಲೋ, ಹಾ ರೀ, ಪುರೋಹಿತರು ಹೇಳಿದ್ದು ಹುಡುಗನ್ನ ಕರ್ಕೊಂಬನ್ನಿ ಅಂತ ತಾನೆ? ಇವನ್ ಯಾಕ್ರಿ ಒಳ್ಳೆ ಅಪಶಕುನ ತರ ಮೊದ್ಲು ಬಂದ? ಏಯ್ ಹಾ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಅಳಿಯಂದ್ರು ಅವ್ರ ಜೊತೆನೆ ಬರ್ತಾ ಇದಾರೆ ತಾನೆ. ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ರೆ ನಾನೇ ನಿನ್ಗೆ ಡೈವರ್ಸ್ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಬೇಡ ರೀ. ಕಮಲಾಕ್ಷಕ್ಕ, ಹಾ. ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಚಿರು ಅವರು ರಾಧಿಕನ್ ತುಂಬಾ ಪ್ರೀತಿಸ್ತಾರಂತೆ. ನಿಮ್ ಮಗಳನ್ನ ಮದ್ವೆ ಆಗೋದ್ ಇಷ್ಟ ಇಲ್ವಂತೆ. ಅವ್ರ ಅಮ್ಮನ್ ಬಲವಂತಕ್ಕೆ ಮದ್ವೆ ಆಗ್ತಿದ್ದಾರೆ ಅಂತ ಮದ್ವೆಗ್ ಬಂದಿರೋರೆಲ್ಲ ಮಾತಾಡ್ತಿದ್ರು. ನಿಜಾನಾ? ಏಯ್, ಯಾರು ನಿನ್ಗೆ ಇದನ್ನೆಲ್ಲ ಹೇಳಿದ್ದು? ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬಂದ್ ನನ್ನ ಹತ್ರ ಹೇಳಿದ್ರೆ ಆಮೇಲೆ ನಾನು ಯಾವ್ದ್ರಲ್ಲಿ ಹೊಡಿತೀನೋ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಒಂದ್ ಕಡೆ ಸುಮ್ನೆ ಹೋಗಿ ಕುತ್ಕೋ ಹೋಗು. ಆಹಾ, ನಿನ್ ಮಗಳಿಗೆ ಇಂಥ ದೊಡ್ಡ ಕುಟುಂಬ ಸಿಗ್ಲಿಲ್ಲ ಅಂತ ನನ್ನ ಅಳಿಯಂದ್ರ ಬಗ್ಗೆ ಏನೇನೋ ಹೇಳಕ್ ಬರ್ತಿದ್ಯಾ? ಹೋಗಿ ಅಲ್ಲಿಂದ. ಹೋಗ್ತೀನಕ್ಕ, ಹೋಗ್ತೀನಿ. ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ಒಂದ್ ಕ್ಷಣನೂ ನಾನಿರಲ್ಲ. ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಭಾರಿ ದೊಡ್ಡ ಸಂಬಂಧ ನಿಮ್ದು. ಅಮ್ಮ ತಾಯಿ, ಸುಮ್ಮನೆ ಹೋಗ್ಬಿಟ್ಟು ಒಂದ್ ಕಡೆ ಕೂತ್ಕೋ. ಹಾಗೆ ಮೊದಲನೇ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ಇಲ್ಲ ಅಂದ್ರೆ ಕರಿಯಪ್ಪನವ್ರು ಊಟ ಹಾಕ್ಲಿಲ್ಲ ಅಂತ ಊರ್ ತುಂಬಾ ಹೇಳ್ಕೊಂಡು ಬಂದ್ಬಿಡ್ತೀಯ. ಏನಣ್ಣ ನೀನು ಹೀಗ್ ಮಾತಾಡ್ತಿದ್ಯಲ್ಲ? ಹೋಗು ಅಂತ ಒಂದ್ಸಲ ಹೇಳದ್ನಲ್ಲ, ಹೋಗಮ್ಮ. ಅಮ್ಮ, ಹಾ? ವಧುವನ್ ಕರ್ಕೊಂಬನ್ನಿ. ಹಾ ರಾಧಿಕನ್ ಮನೆಯವರೆಲ್ಲ ಆಟೋಲ್ ಮುಂದೆ ಹೋದ್ರಣ. ರಾಧಿಕಾ ಈಗ ಒಬ್ಳೇ ಬರ್ತಿದ್ದಾಳೆ. ಅವಳಿಗೇನಾದ್ರೂ ಒಂದು ಗತಿ ಕಾಣಿಸೋಣ.
ಅಯ್ಯೋ, ಆ ಹಾಳಾದ ರಾಧಿಕಾಯಿಂದ ಇರೋ ಒಬ್ಳು ಮಗಳು ಮದ್ವೆನೂ ನೆಮ್ಮದಿಯಾಗಿ ಮಾಡಕ್ಕಾಗ್ತಿಲ್ವಲ್ಲ. ಅವಳಿಂದ ಎಲ್ಲಿ ನಮ್ಮ ಮಗಳು ಮದುವೆ ನಿಂತೋಗ್ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲೇ ಇರೋ ಹಾಗಾಯ್ತಲ್ಲ. ಕಮಲಾಕ್ಷಿ ಅವರೇ, ಯಾಕೆ ಏನಾಯ್ತು? ಟೆನ್ಷನ್ ಅಲ್ಲಿದ್ದೀರಾ? ಅದು ಬಿಕ್ತಿಯಮ್ಮ, ಆ ರಾಧಿಕನಿಂದ ಎಲ್ಲಿ ಈ ಮದ್ವೆ ನಿಂತೋಗ್ಬಿಡುತ್ತೋ ಅನ್ನೋ ಟೆನ್ಷನ್ ಆಗ್ತಿದೆ ಬಿಕ್ತಿಯಮ್ಮ. ನೀವೇನು ಯೋಚನೆ ಮಾಡಬೇಡಿ. ಆ ರಾಧಿಕಾ ಇಲ್ಲಿಗೆ ಬಂದ್ರೆ ತಾನೇ ಯೋಚನೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೆಮ್ಮದಿಯಾಗಿರಿ. ಹೌದಾ? ಬಿಕ್ತಿಯಮ್ಮ, ಏನ್ ಕಮಲಾಕ್ಷಿ ಅವರೇ? ಬಿಕ್ತಿಯಮ್ಮ, ನಾನ್ ಮತ್ತೆ ಮತ್ತೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಬಜಾರಿ ರಾಧಿಕಾ ಮತ್ತೆ ಅವ್ರ ಮನೆಯವರು ಮದ್ವೆಗ್ ಬರಲ್ಲ ತಾನೆ? ನಾನು ಹೇಳಿದ್ನಲ್ಲ ಬರಲ್ಲ ಅಂತ. ಪದೇ ಪದೇ ಕೇಳಿ ಯಾಕೆ ನನಗೂ ಟೆನ್ಷನ್ ಕೊಡ್ತಿದ್ದೀರಾ? ಆಯ್ತು ಆಯ್ತು ಬಿಕ್ತಿಯಮ್ಮ, ನೀವು ಕೋಪ ಮಾಡ್ಕೋಬೇಡಿ. ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ನಾನ್ ನಿಮಗೇನು ತೊಂದರೆ ಕೊಡಲ್ಲ. ನೀವು ಇವ್ರ ಜೊತೆ ಮಾತು ಮುಂದುವರ್ಸಿ. ಮುಂದುವರ್ಸಿ. ಅಬ್ಬಾ, ಅಬ್ಬಾ, ಆ ರಾಧಿಕನ್ ಮನೆಯವರು ಈ ಮದ್ವೆಗೆ ಬರಲ್ಲ ಅನ್ನೋ ವಿಷಯ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಥು, ಎಷ್ಟು ಬೈದ್ರು ಸ್ವಲ್ಪ ಕೂಡ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಅದ್ಯಾವ ಮುಖ ಇಟ್ಕೊಂಡು ಈ ಮದ್ವೆಗೆ ಬಂದಿದ್ದಾರೆ. ಶೋ, ಬಿಕ್ತಿಯಮ್ಮ, ಬಿಕ್ತಿಯಮ್ಮ, ಏನು? ಅದನ್ನ ಹೇಳ್ತೀನಿ, ನನ್ನ ಜೊತೆ ಬನ್ನಿ. ಎಲ್ಲಿಗೆ? ಬನ್ನಿ ಬಿಕ್ತಿಯಮ್ಮ, ಬನ್ನಿ ಬನ್ನಿ ಬಿಕ್ತಿಯಮ್ಮ. ಅಲ್ಲಿ ನೋಡಿ, ಅಲ್ಲ ರಾಧಿಕನ್ ಮನೆಯವರು ಈ ಮದ್ವೆಗೆ ಬರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂದ್ರಲ್ಲ, ಇವ್ರು ಹೇಗ್ ಬಂದ್ರು ಇಲ್ಲಿಗೆ? ರಾಧಿಕನ್ ಮನೆಯವ್ರು ತಾನೇ ಬಂದಿರೋದು. ಬಿಡಿ, ಅವ್ರ ಜೊತೆ ರಾಧಿಕಾ ಬಂದಿಲ್ವಲ್ಲ. ಅಯ್ಯೋ, ಹೌದಲ್ವಾ? ಅವಳೆಲ್ಲ ಹೋದ್ಲು? ಅಯ್ಯೋ, ಯಾರೋ ಬಿದ್ಬಿಟ್ಟಿದಾರಲ್ಲ. ಅಯ್ಯೋ, ಏನಿದು? ಒದ್ದಾಡ್ತಾನೆ ಇದಾರಲ್ಲ. ಬೇರೆ ಏನೋ ಸಮಸ್ಯೆ ಇರ್ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಯಾವ ಆಟೋನು ಕಾಣಿಸ್ತಿಲ್ವಲ್ಲ. ತುಂಬಾ ಸೀರಿಯಸ್ ಆದವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ಬಾರ್ದು ಮೇಡಮ್, ಆಂಬುಲೆನ್ಸಲ್ಲೇ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನಿನಗ್ ಫಿಟ್ಸ್ ಬಂದಿರ್ಲಿಲ್ವಾ? ಪಿಟ್ಸ್ ಬರ್ಸೋರ್ ನಾವು, ಪಿಟ್ಸ್ ಬರ್ಸ್ಕೊಳ್ಳಲ್ಲ ನಾವು. ಈ ತರ ನಾಟಕ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಈ ನಾಚಿಕೆ ಗೀಚಿಕೆ ಅಲ್ಲ, ಊರಿಂದ ಆಚೆ ಬಿಟ್ಟು ಬಂದಿರ್ತೀವಿ. ಏಯ್, ಯಾರ್ ನೀನು? ನಿನ್ನೆ ಕೇಳ್ತಿರೋದು, ಯಾರ್ ನೀನು? ಅವನ್ ನಮ್ಮ ಕಲೀಗ್.
ಕಲ್ಕಿ ಅಣ್ಣ ಅಮ್ಮ ಇವಾಗ ಬಂದ್ರಾ? ಓನಪ್ಪ. ತಿಂಡಿ ತಿಂದ್ರಾ? ಆಯ್ತಪ್ಪ. ಆಂಟಿ, ಚಿರು ನಿಮ್ಮೆಲ್ಲರ ಹತ್ರ ಮಾತಾಡ್ಬೇಕಂತೆ, ಸ್ವಲ್ಪ ರೂಮ್ ಹತ್ರ ಬರ್ತೀರಾ ಪ್ಲೀಸ್? ಅತ್ತೆ, ಅದೇನು ಅಂತ ನೋಡೋಣ, ನಡೀರಿ. ಯಾರ್ ನೀವೆಲ್ಲ? ನಾವಾ? ನೋಡಿದ್ರೆ ಗೊತ್ತಾಗಲ್ವಾ? ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ರಸ್ತೆಲ್ ಹೋಗೋ ಹೆಣ್ಮಕ್ಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಹೌದು ಮೇಡಮ್, ಕೊಲೆ ಮಾಡೋರ್ಗೆ ಬುದ್ಧಿ ಇರಲ್ಲ. ಅಣ್ಣ ಇವಳ ಹತ್ರ ಏನ್ ಮಾತು ಮುಗಿಸ್ಬಿಡೋಣ. ಬಿಡ್ರೋ ಬಿಡ್ರೋ ನನ್ನ. ಯಾರ್ ನೀವೆಲ್ಲ? ಬಿಡ್ರೋ. ಜಗತ್ನಲ್ಲಿ ನೀನೇ ಫಸ್ಟ್ ಅನ್ಸುತ್ತೆ ಮದ್ವೆ ಆಗೋ ಗಂಡಂಗ್ ವಿಶ್ ಮಾಡಿ ಗಿಫ್ಟ್ ಕೊಡ್ತಾ ಇರೋದು. ಚಿರು, ಹಾಗೆ ಒಂದು ರಿಕ್ವೆಸ್ಟ್. ನಿನ್ ಫೋನಲ್ಲಿ ನನ್ನ ಮೆಸೇಜಸ್, ನನ್ನ ಫೋಟೋಸ್ ಏನಾದರೂ ಇದ್ರೆ ಅದನ್ನ ಡಿಲೀಟ್ ಮಾಡ್ಬಿಡು. ಯಾಕೆ? ಏನ್ ಹೀಗೆ ಹೇಳ್ತಿದ್ಯಾ ಚಿರು? ಅನಘ ನೀನೇ ಪ್ರಪಂಚ ಅಂತ ನಿನ್ನ ನಂಬಿ ಬಂದಿರ್ತಾಳೆ. ನಾವ್ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಹೆಂಡತಿ ಅಂತ ಬಂದ್ಮೇಲೆ ಅವ್ರಿಗೆ ಪೊಸೆಸಿವ್ನೆಸ್ ಇದ್ದೇ ಇರುತ್ತಲ್ವಾ? ಅದಕ್ಕೆ ಹೇಳ್ದೆ, ನಮ್ಮ ಬಗ್ಗೆ ಅವಳು ತಪ್ಪಾಗಿ ತಿಳ್ಕೊಬಾರ್ದು. ನಾವೇ ಒಂದು ಬೌಂಡ್ರಿ ಇಟ್ಕೊಂಬೇಡ. ರಾಧಿಕಾ, ನೀನು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೇ ಇದ್ರೂ ಕೂಡ ನಿನಗೋಸ್ಕರ ನಾನು ಹುಡ್ಕೊಂಡು ಅಲ್ಲಿಗೂ ಬರ್ತೀನಿ. ಚಿರು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ನಿನ್ನೆಯಿಂದ ನಡ್ತಿದ್ದನ್ನೆಲ್ಲ ನೋಡಿದ್ರೆ ನನಗೆ ಆತಂಕ ಆಗ್ತಿದೆ. ಇವತ್ತು ಮದುವೆ ಮನೇಲಿ ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ಆದ್ರೆ ಚಿರು, ಏನೇ ಆಗ್ಲಿ ನೀನ್ ಮಾತ್ರ ಅನಗನ್ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು. ರಾಧಿಕಾ, ನನ್ನ ಲೈಫಲ್ಲಿ ಏನೇ ಆದರೂ ನಿನ್ನನ್ನು ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಏನ್ ಹೇಳ್ತಿದ್ಯಾ? ಅದು ಏನಿಲ್ಲ, ಅನಗನ್ನ ಮದುವೆ ಮಾಡ್ಕೊಂಡ್ರು ಕೂಡ ನಿನ್ ಜೊತೆ ನಾನು ಮೊದಲು ಹೇಗಿದ್ನೋ ಹಾಗೆ ಇರ್ತೀನಿ. ಯಾಕಂದ್ರೆ ನಿನಗೂ ನನಗೂ ಏನು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳೋಕ್ ಬಂದೆ. ಕರೆಕ್ಟ್. ಚಿರು, ನಿನಗ್ ನೆನ್ಪಿದ್ಯಾ ನಾನ್ ಸ್ಕೂಲ್ ಡೇಸ್ ಅಲ್ಲಿ ನಿನ್ನ ಒಂದ್ ಪೆಟ್ ನೇಮಿಂದ ಕರೀತಿದ್ದೆ. ಈಗ ನಿನ್ನ ಹಾಗೆ ಕರಿಬೇಕು ಅನ್ನಿಸ್ತಿದೆ. ಕರಿ. ಬಬ್ಲಿ ಮಾಸ್. ಸರಿ ಚಿರು.
ರಾಧಿಕಾ, ಜೀವ ಇಲ್ದಿರೋ ವಸ್ತು ಕೂಡ ನಾನು ನೀನು ಒಂದಾಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಆದ್ರೆ ನೀನ್ ಮಾತ್ರ ಯಾಕೆ ಒಪ್ಕೋತಾ ಇಲ್ಲ? ರಾಧಿಕಾ ಏನಾದ್ರೂ ಇವಾಗ ತಿರುಗಿ ನೋಡಿದ್ಲು ಅಂದ್ರೆ ಅವಳ ಮನ್ಸಲ್ಲಿ ನಾನಿದ್ದೀನಿ ಅಂತ ಅರ್ಥ. ಚಿರು, ಬಾಯ್. ಏನ್ ಮಗ, ಏನ್ ಹೇಳಲ್ಲ ನಿನ್ ಲವ್ವರು? ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಈ ಗಿಫ್ಟ್ ಕೊಟ್ಬಿಟ್ಟು ಹೋದ್ಲು. ಏಯ್, ಏನ್ರೋ ನೀವಿಬ್ರು ಹೀಗ್ ನಡ್ಕೋತಾ ಇದ್ದೀರಾ? ಮಗ, ಇವಾಗ ನನ್ ಲೈಫು ನಿನ್ ಕೈಯಲ್ಲಿದ್ಯೋ? ಹೌದು ಮಗ, ಅಂದ್ರೆ ನಿನ್ ಲೈಫು ನನ್ ಲೈಫ್ ಇದ್ದಾಗಲ್ವಾ? ಮಗ, ನಿನ್ಗೆ ಅನಗ ಒಂದ್ ಸ್ವಲ್ಪನೂ ಸೂಟ್ ಆಗಲ್ವೋ? ನಿನಗೇನಿದ್ರು ರಾಧಿಕಾನೇ ಸೂಟ್ ಆಗೋದು ಅಂತ ಹೇಳೋಕ್ ಬಂದೆ ಅಷ್ಟೇ. ಮನೆಯವ್ರೆಲ್ರೂ ಸೇರ್ಕೊಂಡು ನನ್ ಮಗಳು ಮದ್ವೆ ನಿಲ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಈಗ ನಿಮಗೇನ್ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ. ಕರೆದ್ರಿ ಅಂತೆ? ಹಾ ಶಾಂತಿ, ತಗೋ, ಇದನ್ನ ತಗೊಂಡ್ ಹೋಗಿ ರಾಧಿಕಂಗ್ ಕೊಡು. ಏನಮ್ಮವ್ರೆ ಇದು? ವಿಷ ಕುಡಿತೀಯಾ? ಅಯ್ಯೋ ಬೇಡಮ್ಮವ್ರೆ. ಲೇ ಶಾಂತಿ, ಇದು ಫಿಲ್ಟರ್ ಕಾಫಿ ಕಣೆ. ರಾಧಿಕಂಗೆ ಕಾಶಿಗೆ ತುಂಬಾ ಇಷ್ಟ. ಈಗ ನೋಡು, ನೀನು ಯಾಕೆ ಏನು ಎತ್ತ ಅಂತ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ಬೇಡ. ಸೀದಾ ಇದನ್ನ ತಗೊಂಡ್ ಹೋಗಿ ರಾಧಿಕಂಗ್ ಕೊಡು. ತಗೋ. ಸರಿ ಅಮ್ಮವ್ರೆ. ಹಾ, ಕೊಡುವಾಗ ಯಾರ್ ಕೊಟ್ರು ಅಂತ ಅವಳೇನಾದ್ರೂ ಕೇಳಿದ್ರೆ ನನ್ ಹೆಸರು ಮಾತ್ರ ಹೇಳ್ಬೇಡ. ನಾನು ಎಲ್ರಿಗೂ ಕೊಡ್ತಾ ಇದ್ದೆ, ಹಾಗೆ ನಿಮ್ಗೂ ತಂದು ಕೊಡ್ತಾ ಇದ್ದೀನಿ ಅಂತ ಕೊಡು. ಸರಿನಾ? ಸರಿ ಅಮ್ಮವ್ರೆ. ಹೋಗು. ಏ ರಾಧಿಕಾ, ನೀನ್ ಎಚ್ಚರ ಇದ್ರೆ ತಾನೇ ನನ್ನ ಅಳಿಯಂದ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಪ್ಲಾನ್ ಮಾಡೋದು. ನಿದ್ದೆ ಮಾತ್ರೆ ಹಾಕಿರೋ ಈ ಕಾಫಿನ ಕುಡ್ದು ಮಲ್ಕೋ. ಆಮೇಲೆ ನನ್ನ ಮಗಳ ಮದ್ವೆ ಯಾವುದೇ ತರದ ಆತಂಕ ಇಲ್ಲದೆ ನಡೆಯುತ್ತೆ. ಈ ಲಿಪ್ಸ್ಟಿಕ್ ಬ್ರಷ್ ಎಲ್ಲಿಟ್ಲಿ ಇವಳು? ಈ ಪೂಜಾ ಮಾಡೋದ್ ಒಂದಲ್ಲ ಎರಡಲ್ಲ. ಪೂಜಾ, ರಶ್ಮಿ, ಪೂಜಾ, ಅನಗ, ಈ ಮದ್ವೆ ಸೀರೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನನ್ ಕಣ್ಣೆ ಬೀಳುತ್ತೆ. ಸಾಕ್ ನಿಲ್ಲಿಸ್ತ್ಯಾ? ನಿನ್ ನಾಟಕ ನೋಡ್ ಕರ್ಗೋದಕ್ಕೆ ನಾನೇನ್ ಚೀರು ಅಲ್ಲ. ಬಂದ್ಬಿಟ್ಲು ದೊಡ್ಡ ಗಿಫ್ಟ್ ಬಾಕ್ಸ್ ಇಟ್ಕೊಂಡು. ಪೂಜಾ ರಶ್ಮಿಗ್ ಬಡ್ಕೊಂಡೆ,
ಹೋಗುವಾಗ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ರೆ ಅಂತ. ಕಂಡವ್ರೆಲ್ಲ ರೂಮಿಗೆ ಬರೋ ಹಾಗಾಯ್ತು. ನನ್ ಮೂಡೆಲ್ಲ ಹಾಳಾಗೋಯ್ತು. ಅನಘ, ಯಾಕೆ ಈ ರೀತಿ ಕೋಪ ಮಾಡ್ಕೋತಿದ್ಯಾ? ನೀನ್ ಸುಂದರವಾಗಿ ಕಾಣಿಸ್ತಿದ್ಯಾ ಅಂದೆ, ಅತ್ತಪ್ಪ? ಅದ್ನ ನೀನು ಖುಷಿಯಿಂದ ಹೇಳಿರಲ್ಲ. ನನಗ್ ಸಿಗದೆ ಇರೋ ಅವಕಾಶ ಇವಳಗ್ ಸಿಕ್ತು ಅನ್ನೋ ಹೊಟ್ಟೆ ಕಿಚ್ಚಲ್ ಹೇಳಿರ್ತೀಯ. ರಾಧಿಕಾ, ಕಾಫಿ ತಗೋ. ನಾನ್ ಕೇಳಲಿಲ್ವಲ್ಲ. ಅದು ನಾನೆಲ್ಲರಿಗೂ ಕೊಡ್ತಾ ಇದ್ದೆ, ಹಾಗೆ ನಿಮ್ಗೂ ತಗೊಂಬಂದೆ. ಇಲ್ಲ, ನನಗ್ ಬೇಡ. ಪರವಾಗಿಲ್ಲ ರಾಧಿಕಾ, ತಗೋ.